ನಾವೀಗ ಇರೋದು ಬೀಬಿಕಾ ಮಕ್ಬರಿ ಅಂತ ಒಂದು ಪ್ಲೇಸಲ್ಲಿ, ಸಂಭಾಜಿನಗರ, ಛತ್ರಪತಿ ಸಂಭಾಜಿನಗರದ ಔರಂಗಾಬಾದ್ ಅಂತ ಕರಿತೀವಲ್ವ ಅಲ್ಲಿ. ಇದನ್ನ ಕ್ರಿಸ್ತಶಕ 16ನೇ ಶತಮಾನದಲ್ಲಿ 1460 ಕ್ರಿಸ್ತದಲ್ಲಿ ಹೇಳಬೇಕು ಅಂದರೆ ಔರಂಗಜೇಬನ ಮಗ ಆಜಮ್ ಶಾ ಕಟ್ಟಿರ್ತಾನೆ. ಇದನ್ನ ತನ್ನ ತಾಯಿಯಾದಂಥ ದಿಲ್ರಸ್ ಬೇಗಂ ಅವರ ನೆನಪಿಗೋಸ್ಕರ ಇದನ್ನ ಕಟ್ಟಿರಲಾಗಿರುತ್ತೆ. ಇದರ ವೆಚ್ಚ ಆಗಿನ ಕಾಲಕ್ಕೆ ಸುಮಾರು 7 ಲಕ್ಷ ರೂಪಾಯಿಗಳು. ಇದು ನೀವು ನೋಡಿದರೆ ತಾಜ್ ಮಹಲನ್ನೇ ಹೋಲುವಂತಿದೆ. ಆದರೆ ತಾಜ್ ಮಹಲ್ ಕಟ್ಟಕ್ಕೆ 1,20,20,00,000ಕ್ಕಿಂತ ಹೆಚ್ಚು ಖರ್ಚಾಗಿತ್ತಂತೆ. ಆದರೆ ಇದನ್ನು 7 ಲಕ್ಷದಲ್ಲೇ ಖರ್ಚಲ್ಲೇ ಇದನ್ನು ಕಟ್ಟಲಾಗಿದೆ. ಇದೊಂದು ವಿಶೇಷತೆ ಏನು ಅಂತಂದರೆ, ಈ ಕಟ್ಟಡವನ್ನು ಕಟ್ಟಕ್ಕೆ ಹಿಂದೂ ತಂತ್ರಜ್ಞ ಅಂತ ಕರಿತೀವಿ, ಅಭಿಯಂತರ, ಹಿಂದೂ ಅಭಿಯಂತರ ರಾಯ್ ಅನ್ನೋ ಒಬ್ಬ ಅಭಿಯಂತರ, ಹಸ್ಮತ್ ರೈ ಅನ್ನೋ ಒಂದು ಅಭಿಯಂತರ ಇದಕ್ಕೆ ಕೆಲಸ ಮಾಡಿದ್ದಂತೆ.